ನಮಸ್ತೆ, ನಾನು ಜ್ಯೋತಿ. ಇವತ್ತು ಭಾನುವಾರ, ಹುಣ್ಣಿಮೆ ಇದೆ, ಹೊಸ್ತಿಲ ಹುಣ್ಣಿಮೆ. ಹಾಗೆ ಧನುರ್ಮಾಸ ಕೂಡ ಶುರುವಾಗ್ತಾ ಇದೆ. ಇನ್ನೊಂದು ತಿಂಗಳ ತನಕ ಇದೆ, ಸಂಕ್ರಾಂತಿ ತನಕನೂ. ಧನುರ್ಮಾಸ ಅಂದರೆ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂತಹ ಕಾಲ ಇದು. ತುಂಬ ಶ್ರೇಷ್ಠ ಇದು. ಅದರಲ್ಲೂ ವಿಷ್ಣುವಿಗಂತೂ ತುಂಬಾ ಶ್ರೇಷ್ಠವಾದಂಥ ಮಾಸ. ಆದರೆ ಇಲ್ಲಿ ಶುಭ ಕಾರ್ಯಗಳನ್ನೆಲ್ಲ ಈ ಒಂದು ಸಮಯದಲ್ಲಿ ಮಾಡೋಲ್ಲ. ಅದರಲ್ಲೂ ವಿಶೇಷವಾಗಿ ಮದುವೆ ಕಾರ್ಯಗಳನ್ನು ಮಾಡೋದಿಲ್ಲ. ಶೂನ್ಯ ಮಾಸ ಅಂತ ಕೂಡ ಇದಕ್ಕೆ ಕರೀತಾರೆ. ಆದರೆ ದೇವರ ಆರಾಧನೆ, ದೇವರ ಪೂಜೆಗೆ ತುಂಬ ಅಂದರೆ ತುಂಬ ವಿಶೇಷವಾದಂತಹ ಮಾಸ ಇದು. ಸೊ ಬೆಳಿಗ್ಗೆ ನಾನು ಇವತ್ತು 3 ಗಂಟೆಗೆ ಎದ್ದಿದ್ದೆ. ಈ ಲೋಗನ್ ಯಾಕೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತ ಅಂದರೆ, 3 ಗಂಟೆಗೆ ಎದ್ದು ಏನು ಪೂಜೆ ಮಾಡ್ತೀಯಾ, ಯಾಕೆ ಅಷ್ಟೊಂದು ಬೇಗ ಹೇಳ್ತೀಯಾ ಅಂತ ಹೇಳಿ ಕೇಳ್ತಾ ಇದ್ರಿ ನನ್ನ ಕೆಲವೊಂದು ಫ್ರೆಂಡ್ಸ್ ಎಲ್ಲ. ಸೊ ಅದನ್ನು ನಾನು ಇದರಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಂದರೆ ನಾನು ಒಬ್ಬಳೇ ಆಗಿರೋದ್ರಿಂದ ಪೂರ್ತಿ ಪೂಜೆ ಕೆಲಸ ಅಷ್ಟು ನಾನೇ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಮುಂಚೆ ಹೇಳೋದು ಅನಿವಾರ್ಯ ಆಗಿದೆ. ಫಸ್ಟು ನಾನು ಎದ್ಬಿಟ್ಟು ಅಡುಗೆ ಮನೆನ ಫಸ್ಟು ಕ್ಲೀನ್ ಮಾಡ್ಕೋತೀನಿ. ನೆಲ ಒರೆಸೋದು ಇರ್ಬೋದು, ಪಾತ್ರೆ ಏನಾದರೂ ಇತ್ತು ಅಂದರೆ ಅದನ್ನೆಲ್ಲ ಹೊರಗಡೆ ಹಾಕ್ತೀನಿ. ತೊಳೆಯೋದಿಲ್ಲ, ಅಂದರೆ ಹೊರಗಡೆ ಹಾಕಿಟ್ಬಿಡ್ತೀನಿ. ನೈಟು ಅಂದರೆ 3 ಗಂಟೆ ಟೈಮ್ ಅಲ್ವಾ, ನಮ್ಮದು ಹೊರಗಡೆ ಇದೆ ಎಲ್ಲ. ಬಾತ್ರೂಮ್ ಇರ್ಬೋದು, ಪಾತ್ರೆ ಎಲ್ಲ ವಾಶ್ ಮಾಡೋದಿರ್ಬೋದು, ಟಾಯ್ಲೆಟ್ ಇರ್ಬೋದು, ಪ್ರತಿಯೊಂದು ಹೊರಗಡೆ ಇದೆ. ಹಾಗಾಗಿ ಅದೊಂದು ಸ್ವಲ್ಪ ಭಯ ಇದೆ. ಸೊ ಹಾಗಾಗಿ ನಾನು ಯಾವ ಕೆಲಸ ಮಾಡ್ಕೋಬೋದು ಒಳಗಡೆ ಅದನ್ನೆಲ್ಲ ಮಾಡ್ಕೋತೀನಿ ಅಷ್ಟೇ. ಮತ್ತು ಇವಾಗಂತೂ ತುಂಬ ಚಳಿ ಇರೋದ್ರಿಂದ ಹೊರಗಡೆ ತುಂಬ ಅಂದರೆ ಎಷ್ಟು ಇಬ್ಬನಿ ಎಲ್ಲ ಮಳೆ ಬಿದ್ದಾಗ ಬೀಳ್ತಾ ಇದೆ. ಸೋನೆ ಮಳೆ ಬರುತ್ತಲ್ವ, ಅಷ್ಟು ಆ ರೀತಿಯಾಗಿ ಬೀಳುತ್ತೆ. ಇವತ್ತು ಬೆಳಿಗ್ಗೆ ಕೂಡ ಹಾಗೆ ತುಂಬ ಚಳಿ ಇತ್ತು. ಬೆಳಿಗ್ಗೆ ಅದೇ ನಾನು ನೆಲ ಒರೆಸ್ಕೊಳ್ತೀನಿ. ಈ ಒಂದು ಅಡುಗೆ ರೂಮ್ ಒಂದು ಲೈಟ್ ಹಾಕ್ತೀನಿ, ಮತ್ತು ಹಾಲಿಂದು ಲೈಟ್ ಹಾಕೋಕೆ ಹೋಗಲ್ಲ. ಯಾಕಂದರೆ ಮುದ್ದು, ವೇಣು ಮತ್ತು ಪೃಥ್ವಿ ಎಲ್ಲ ಅಲ್ಲೇ ಮಲ್ಕೋತಾರಲ್ವ, ಅವರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಷ್ಟರೊಳಗಡೆ ನಾನು ಇಲ್ಲಿ ಗ್ಯಾಸ್ ಮೇಲೆ ನೀರಿಟ್ಕೋತೀನಿ. ಹಂಡೆಯಲ್ಲಿ ನೀರು ಕಾಸಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ಸ್ನಾನ ಮಾಡ್ಕೊಂಡು ಬರ್ತೀನಿ. ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ದೇವ್ರ ರೂಮಿಗೆ ಬರ್ತೀನಿ. ದೇವ್ರದ್ದು ನಮ್ಮದೊಂದು ಎಕ್ಸ್ಟ್ರಾ ರೂಮ್ ಇದೆ, ಅದರಲ್ಲಿ ನಾನು ದೇವ್ರದ್ದು ಇದೆಲ್ಲ ಇಟ್ಕೊಂಡಿದ್ದೀನಿ. ಫಸ್ಟು ಅಂದರೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣವೇ ನಾನು ರಾಯರಿಗೆ ನಮಸ್ಕಾರ ಮಾಡಿ, ಆಮೇಲೆ ಅಮ್ಮಗೆ ನಮಸ್ಕಾರ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಹಚ್ಕೋತೀನಿ. ಮತ್ತು ಏನಾದರೂ ವಿಶೇಷ ಇದ್ದರೆ ಮಾತ್ರ ಸಾರಿನ ಉಟ್ಕೋತೀನಿ. ವಾರ ಇರ್ಬೋದು, ಅಥವಾ ನಾನು ಉಪವಾಸ ವ್ರತ ಏನಾದರೂ ಮಾಡ್ತಾ ಇದ್ದರೆ ಅದಕ್ಕಾಗಿ ಅಂತ ಸಪ್ರೇಟ್ ಒಂದು ಸಾರಿ ಮಾಡಿಟ್ಟಿದ್ದೀನಿ. ಇವತ್ತು ಕೂಡ ಸಾರಿ ಉಟ್ಟಿದ್ದೆ. ಆನಂತರ ದೇವ್ರದ್ದು ಎಲ್ಲ ಹೂಗಳನ್ನೆಲ್ಲ ತೆಕ್ಕೊಳ್ತೀನಿ. ನಿನ್ನೆ ನಾವೇನು ಮುಡಿಸಿರ್ತೀವಲ್ವ ಅವೆಲ್ಲ ಹೂಗಳನ್ನು ತೆಗೆದ್ಬಿಟ್ಟು ದೇವ್ರ ಪೂಜೆ ಸಾಮಾನೆಲ್ಲ ಡೈಲಿ ವಾಶ್ ಮಾಡ್ತೀನಿ ನಾನು. ಅದನ್ನೆಲ್ಲ ತೆಗೆದು ಒಂದು ಕಡೆ ಎತ್ತಿಟ್ಕೋತೀನಿ ಫಸ್ಟು. ನಂತರ ರಾಯರ ನೀರೇನಿದೆ ಅಲ್ವ, ಅಂದರೆ ನಾವು ತೀರ್ಥಕ್ಕೆ ಅಂತ ಅವ್ರಿಗೆ ಕುಡಿಯೋಕ್ಕೆ, ನನ್ನ ಇದು ಹಾಗೆ ಎದುರುಗಡೆ ನಾನು ಕುಡಿಯೋಕ್ಕೆ ಅಂತ ಇಟ್ಟಿರ್ತೀನಿ ಅವರಿಗೆ ಅಂತ. ಆ ಒಂದು ನೀರನ್ನು ನಾನು ಬೇರೆ ಲೋಟಕ್ಕೆ ಹಾಕ್ಕೊಂಡು ಫಸ್ಟು ನಾನು ಕುಡಿತಾ ಇದ್ದೆ. ಬಟ್ ಮನೆ ಮಂದಿ ಎಲ್ಲ ಕುಡಿಲಿ ಅಂತ ಹೇಳಿ ಇವಾಗ ಏನು ಮಾಡ್ತೀನಿ ಅಂದರೆ ಫಿಲ್ಟ್ರ್ ಕ್ಯಾನಿಗೆ ಹಾಕಿ ಇಡ್ತೀನಿ. ಅದನ್ನು ಎಲ್ಲರೂ ಕೂಡ ಕುಡಿಲಿ ಅಂತೇಳಿ. ಅದನ್ನು ನಾವು ಅಡುಗೆಗೆ ಬಳಸ್ತೀವಿ, ಬೇರೆ ಏನಕ್ಕೂ ಬಳಸಲ್ಲ. ನೆಕ್ಸ್ಟು ದೇವ್ರ ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಬಟ್ಟೆ ಏನಾದರೂ ರಾಯಿರ್ದಿತ್ತು ಅಂದರೆ ಅದನ್ನು ತೆಗೆದು ಬೇರೆ ಹಾಕಬೇಕಲ್ವ, ಅದಕ್ಕೋಸ್ಕರ ಅವೆಲ್ಲ ಫುಲ್ಲು ರಂಗೋಲಿ ಇರ್ಬೋದು, ಅವನ್ನೆಲ್ಲ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಈ ಟೈಮಲ್ಲಿ ಮಾಡ್ಕೋತೀನಿ. ನೈವೇದ್ಯ ಎಲ್ಲ ಇರುತ್ತೆ ವ್ರತ ಎಲ್ಲ ಮಾಡಿದಾಗ, ಅದಕ್ಕೂ ಕೂಡ ಟೈಮ್ ಬೇಕಾಗತ್ತಲ್ವ. ನೋಡಿ ಎಷ್ಟೊಂದು ಟೈಮ್ ಬೇಕಾಗತ್ತೆ ಅಂತೇಳಿ ನಾನು ಪೂಜೆ ಅನ್ನೋದನ್ನು ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಕಾಟಾಚಾರಕ್ಕೆ ಮಾಡೋಕೆ ನನಗೆ ಇಷ್ಟನೇ ಆಗ್ತಾಯಿಲ್ಲ. ಅದರಲ್ಲೂ ರಾಯರು ಯಾವತ್ತು ನಮ್ಮ ಮನೆಗೆ ಬಂದರು ಆವತ್ತಿಂದ ಅಂತೂ ನನಗೆ ಈ ಪೂಜೆ ಮಾಡದಾಗಿದ್ರೆ ಸಮಾಧಾನನೇ ಆಗೋದಿಲ್ಲ. ಹೇಗೇಗೋ ಮಾಡೋಕೆ ನನಗೆ ಸಮಾಧಾನನೇ ಆಗಲ್ಲ. ಆ ದಿನ ಅಷ್ಟು ಬೆಳಿಗ್ಗೆ ಎದ್ದು ಆ ಥರ ಎಲ್ಲ ಪೂಜೆ ಮಾಡಿದ್ನ, ಓಕೆ ನಾನು ಫುಲ್ ಡೇ ಖುಷಿಯಾಗಿರ್ತೀನಿ, ಫುಲ್ ಡೇ ಆ್ಯಕ್ಟಿವ್ ಆಗಿರ್ತೀನಿ, ಅಷ್ಟು ಖುಷಿಯಿಂದ ಇರ್ತೀನಿ ನಾನು. ಸೊ ಇದು ಯಾಕೆ ಭಗವಂತ ನನಗೆ ಈ ರೀತಿ ಮನಸ್ಸು ಕೊಟ್ಟಿದ್ದಾನೆ, ಈ ಶಕ್ತಿ ಕೊಟ್ಟಿದ್ದಾನೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾನು ಆ ಭಗವಂತನಿಗೆ ಚಿರಋಣಿಯಾಗಿದ್ದೀನಿ. ಇದೆಲ್ಲ ನಾನು ಮಾಡ್ತಿದ್ದೆ ಅಂತೂ ಖಂಡಿತವಾಗ್ಲೂ ಇಲ್ಲ. ಇದೆಲ್ಲ ಭಗವಂತ ನನ್ನ ಕೈಯಿಂದ ಮಾಡಿಸ್ಕೋತಾ ಇದ್ದಾನೆ ಅಷ್ಟೇ. ಅದಕ್ಕೆ ನಾನು ಒಂದು ಕೃತಜ್ಞತೆನ ಆ ಭಗವಂತನಿಗೆ ಹೇಳೋದು. ಹಾಗೆ ನೆಲ ಒರೆಸ್ಕೋತೀನಿ. ನೆಕ್ಸ್ಟು ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲದಕ್ಕೂ ಸಪ್ರೇಟ್ ಬಟ್ಟೆ ಇಟ್ಕೊಂಡಿದ್ದೀನಿ. ನೆಲ ಒರೆಸೋಕೆ ಸಪ್ರೇಟ್ ಬಟ್ಟೆ, ದೇವ್ರ ಪೀಠ ಎಲ್ಲ ಒರೆಸೋಕೆ ಸಪ್ರೇಟ್ ಬಟ್ಟೆ. ನೆಕ್ಸ್ಟ್ ನೆಲ ಎಲ್ಲ ಒರೆಸಾದ ತಕ್ಷಣ ರಂಗೋಲಿ ಹಾಕೋತೀನಿ. ಅಷ್ಟರೊಳಗಡೆ ದೇವ್ರ ಪೂಜೆ ಸಾಮಾನು ತೊಳ್ಕೊಬಂದು ರಂಗೋಲಿ ಹಾಕೋತೀನಿ. ಓಕೆನಾ, ಇವಿಷ್ಟು ಆಯಿತು ನೋಡಿ. ಇವಿಷ್ಟು ಇವಾಗ ರೆಡಿಯಾಗಿದೆ. ದೇವ್ರ ಪೂಜೆ ಸಾಮಾನು ಕೂಡ ನಾನೀಗ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಿಷ್ಟು ಆದಮೇಲೆ ನೆಕ್ಸ್ಟ್ ನೈವೇದ್ಯ ಏನಾದ್ರು ಮಾಡೋದಿತ್ತು ಅಂದರೆ ನೈವೇದ್ಯ ಮಾಡ್ಕೋತೀನಿ. ನೈವೇದ್ಯಕ್ಕೆ ಇವತ್ತು ಕೂಡ ಹಾಗೆ ಹುಣ್ಣಿಮೆ ಇತ್ತು, ಹಾಗೆ ಧನುರ್ಮಾಸ ಕೂಡ ಶುರುವಾಗ್ತಾ ಇದೆ ಅಂತ ಹೇಳಿ ಏನು ನೈವೇದ್ಯ ಮಾಡಲಿ ಅಂತ ಅನ್ನಿಸ್ತು.
ಸೊ ಕ್ವಿಕ್ಕಾಗಿ ಮಾಡಬೇಕಿತ್ತು. ಹಾಗಾಗಿ ಗೋಧಿ ಹಿಟ್ಟಿಂದು ಹಲ್ವಾ ಥರ ಮಾಡ್ತಾರೆ, ಅದು ಉಂಡೆ ಥರ ನಾನು ಕಟ್ಟಿದ್ದೆ. ಅದೇ ಥರ ದೇವರಿಗೆ ನಾವು ನೈವೇದ್ಯವನ್ನು ಪ್ರತಿದಿನವೂ ಮಾಡಬೇಕು ಅಂತಲೂ ಇಲ್ಲ, ಹಾಗೆ ಮಾಡಿದ್ರೂ ಕೂಡ ತಪ್ಪೇನೂ ಇಲ್ಲ. ಮತ್ತು ದೇವರಿಗೆ ನೈವೇದ್ಯ ಅಂತ ಅಂದರೆ ನಾವು ಬೇಯಿಸಿಯೇ ಮಾಡಬೇಕು ಅಂತಲೂ ಇಲ್ಲ. ಈಗ ಕಲ್ ಸಕ್ಕರೆ ಇರ್ಬೋದು, ದ್ರಾಕ್ಷಿ, ಗೋಡಂಬಿ, ಉತ್ತತ್ತಿ ಈ ಥರದ್ದು ಏನಾದರೂ ಮನೆಯಲ್ಲಿ ತಂದಿಟ್ಕೊಂಡ್ರೆ ಅದನ್ನು ಕೂಡ ಪ್ರತಿನಿತ್ಯ ದೇವರಿಗೆ ನಾವು ಒಂದು ಸ್ವಲ್ಪ ಸ್ವಲ್ಪ ಎತ್ತಿ ದೇವರಿಗೆ ನಾವು ನೈವೇದ್ಯ ಮಾಡ್ಬೋದು. ಆ್ಯಕ್ಚುಲಿ ನೈವೇದ್ಯ ಅನ್ನೋದು ನಾವು ಮಾಡಿದ್ವಿ ಅಂತಂದರೆ ಈ ದೇವರಿಗಿದು ಅನ್ನೋಕ್ಕಿಂತ ಮುಕ್ಕೋಟಿ ದೇವರಿಗೂ ಅದು ಸಲ್ಲತ್ತೆ. ಇನ್ನು ಉಳಿದ ದಿನ ನಾವೇನು ಪೂಜೆ ಮಾಡ್ತೀವಲ್ವ ಆ ಒಂದು ದಿನದಲ್ಲಿ ಮಾಡಿದಂತಹ ನೈವೇದ್ಯ ಒಂದು ತುಳಸಿಯನ್ನು ನೀವು ಹಾಕಿಬಿಟ್ರೆ ಮುಕ್ಕೋಟಿ ದೇವರಿಗೂ ಅದು ಸಲ್ಲತ್ತೆ. ಮತ್ತು ಇಷ್ಟೆಲ್ಲ ಕೊಡೋ ಭಗವಂತನಿಗೆ ನಾವು ಒಂದು ಸ್ವಲ್ಪನಾದರೂ ಭಗವಂತ ನೀವು ಇಷ್ಟೆಲ್ಲ ಕೊಟ್ಟಿದ್ದೀರಲ್ವಾ ಅಂತ ಹೇಳಿ ನಾವು ಕೊಡೋದಲ್ಲ, ನಾವು ಅವನಿಗೆ ಕೊಡೋಕ್ಕೇನು ಸಾಧ್ಯ, ಅವ್ರ ಮುಂದೆ ಇಟ್ಟು ಅವ್ರು ಸ್ವೀಕರಿಸಿ ನಾವು ಪ್ರಸಾದವಾಗಿ ತೊಗೊಂಡ್ರೆ ಅದು ಇನ್ನೂ ನಮಗೆ ತೃಪ್ತಿ ಆಗತ್ತೆ. ಅದು ನೀವು ಮಾಡಿ ನೋಡಿದರೆ ಅಥವಾ ಮಾಡೋರು ಇರ್ಬೋದು, ಇಲ್ಲ ಅಂತ ಇಲ್ಲ, ಅದು ಮಾಡಿದವ್ರಿಗೆ ಮಾತ್ರ ಗೊತ್ತು ಆ ತೃಪ್ತಿ ಏನು ಅಂತ ಹೇಳಿ. ನಾನು ಹಾಗಾಗಿ ಪ್ರತಿದಿನ ಒಂದೊಂದು ಸಲ ನಾನು ಇಡೋದಿಲ್ಲ, ನಿಜ ಹೇಳ್ತೀನಿ. ಕೆಲವೊಂದು ದಿನ ಖಂಡಿತವಾಗ್ಲೂ ಇಡ್ತೀನಿ. ಅಕ್ಕಿ, ಬೇಳೆ ಇದೆಲ್ಲ ಎಲ್ಲಮ್ಮನಿಗೆ ಇಡೋದು ಇದೆ. ಹೊಸದಾಗಿ ಅವ್ರೇನೋ ರೇಷನ್ ತಂದರು ಅಂತ ಅಂದರೆ ಒಟ್ಟಿನಲ್ಲಿ ನಾವೇನು ಊಟ ಮಾಡ್ತೀವೋ ನಮಗೆ ಆ ತಾಯಿ ಎಲ್ಲಮ್ಮ ರಾಯರು ನಮಗೇನು ಕೊಟ್ಟಿದ್ದಾರೋ ಅದನ್ನೇ ಪ್ರೀತಿಯಿಂದ ಮಾಡ್ತೀನಿ. ಟೈಮ್ ಇತ್ತು ಅಂದರೆ ಈ ರೀತಿ ರೆಸಿಪಿ ಕೂಡ ಮಾಡಿ ಇಡ್ತೀನಿ. ಸೊ ಇವತ್ತು ಯಾಕೋ ಗೊತ್ತಿಲ್ಲ, ರಾಯರಿಗೆ ತುಳಸಿ ಹಾರ ಹಾಕಬೇಕು ಅಂತ ಅನ್ನಿಸ್ತು. ಮನೆಯಲ್ಲಿ ಇವಾಗ ತುಳಸಿ ಗಿಡ ತುಂಬ ನೆಟ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ ಅದು ಕೂಡ. ಮತ್ತು ಇವಾಗ ದೇವ್ರ ದೀಪಕ್ಕೆಲ್ಲ ಬತ್ತಿಯನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಮತ್ತು ಇನ್ನೇನು ಎಣ್ಣೆ ಎಲ್ಲ ಹಾಕಿ ಅಥವಾ ತುಪ್ಪ ಹಾಕೋದಿದೆ ತುಪ್ಪ ಹಾಕಿ ಅವನ್ನೆಲ್ಲ ರೆಡಿ ಮಾಡಿಕೊಂಡು ಗಂಧ ತೆಗೆದುಕೊಂಡು ಮತ್ತು ತೀರ್ಥಕ್ಕೆ ಮತ್ತು ರಾಯರಿಗೆ ಕುಡಿಯೋಕೆ ನೀರುಗಳು ಅವೆಲ್ಲ ಏನೇನಿರುತ್ತೋ ತುಂಬ ಇರುತ್ತಲ್ವ, ಅದೆಲ್ಲ ಕೆಲಸನೂ ಈಗ ಒಂದು ಸಲ ರೆಡಿ ಮಾಡ್ಕೋತೀನಿ. ಗಂಗಾಜಲ ಅಂದರೆ ನಾನು ತಾಮ್ರದ ಇದರಲ್ಲಿ ಒಂದು ಚೊಂಬು ನೀರನ್ನು ಎತ್ತಿಡ್ತೀನಿ ದೇವ್ರ ಮುಂದೆ, ಅದೊಂದು ಸಪ್ರೇಟ್ ಇರುತ್ತೆ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಎಲ್ಲಮ್ಮನ ಫೋಟೋನ ಕೂಡ ಒರೆಸಿದ್ದೆ. ಹಾಗೆ ಅದಕ್ಕೆ ಗಂಧ ಹಚ್ಬಿಟ್ಟು ಅರಿಶಿನ ಕುಂಕುಮದಲ್ಲಿ ಅಲಂಕಾರ ಮಾಡ್ತಾ ಇದ್ದೀನಿ. ಇದನ್ನು ನಾನು ಹುಣ್ಣಿಮೆ ಕೂಡ ಮಾಡ್ಬೋದು, ಮತ್ತು ವಾರ ನೋಡ್ಕೊಂಡು ಮಾಡ್ತೀನಿ. ಕೆಲವೊಂದು ಸಲ ಶುಕ್ರವಾರ ಮಾಡೋದಿಲ್ಲ, ಅಂದರೆ ಶುಕ್ರವಾರ ನನಗೆ ಮೊದಲು ಅದೊಂದು ಸರಿ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ತಪ್ಪು ಅಂತ ನನಗೆ ಒಂದು ಮನಸ್ಸಿಗೆ ಅನಿಸಿದ್ದು. ಶುಕ್ರವಾರ ಆಗಿ ತಾಯಿ ಹಣೆಯಲ್ಲಿರೋ ಕುಂಕುಮ ಮತ್ತು ಅರಿಶಿನ ಅಳಿಸ್ಬಾರ್ದು, ಫೋಟೋ ನಾವು ಮತ್ತೆ ಹಚ್ಚಿದ್ರೂ ಕೂಡ ಅಳಿಸಿ ಮತ್ತೆ ಇದು ಮಾಡಬಾರ್ದು ಅನ್ನೋದು ನನ್ನ ಒಂದು ನಂಬಿಕೆ ಆಗಿದೆ. ಸೊ ನಾನು ಅದನ್ನು ಮಾಡೋದಿಲ್ಲ. ಗುರುವಾರ ಈ ಥರ ವಾರ ನೋಡಿಬಿಟ್ಟು ಮಾಡ್ತೀನಿ. ಶುಕ್ರವಾರ ನಾನು ತೆಗೆಯೋದಿಲ್ಲ. ಶುಕ್ರವಾರ ಮತ್ತು ಮಂಗಳವಾರ ತಾಯಿ ಫೋಟೋವನ್ನು ಒರೆಸೋಲ್ಲ ನಾನು ಇವಾಗ. ಇವಿಷ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋದು. ನೋಡಿದ್ರಲ್ವಾ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ಹೇಳಿ. ನನಗಿವತ್ತು ಏನಿಲ್ಲ ಅಂದರೂ 7 ಗಂಟೆ ಆಗಿದೆ. ಯಾಕೆ ಅಂತಂದರೆ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋದೇ ನನಗೊಂದು ಟೈಮ್ ತೊಗೊಳ್ಳೋದು. ನಂತರ ನಂಗೆ ಪೂಜೆಗೇನು ಜಾಸ್ತಿ ಹೊತ್ತು ಸಮಯ ಹಿಡಿಯಲ್ಲ. ಸೊ ಇವಾಗ ಪೂಜೆ ಎಲ್ಲ ಆಯಿತು, ಎಲ್ಲ ಅಲಂಕಾರ ಮಾಡಿ ನಂತರ ನೈವೇದ್ಯ ಎಲ್ಲ ಮಾಡಿ ಆರತಿ ಮಾಡಿ ಎಲ್ಲ ಆಯಿತು. ಧೂಪ ಮತ್ತು ಮಂಗಳಾರತಿ ಇವೆರಡು ಮಾಡಿಲ್ಲ ನಾನು. ಇದನ್ನು ಯಾವಾಗ ಮಾಡ್ತೀನಿ ಅಂತಂದರೆ ನಾನು ಇವಾಗ ಶ್ಲೋಕ ಹೇಳೋಕ್ಕೆ ಕೂತ್ಕೋತೀನಿ. ಶ್ಲೋಕ ಹೇಳಾದಮೇಲೆ ಧೂಪ ತೋರಿಸ್ತೀನಿ ಮತ್ತು ಮಂಗಳಾರತಿಯನ್ನು ಮಾಡ್ತೀನಿ ಕೊನೆಯಲ್ಲಿ. ಸೊ ಇಷ್ಟು ಟೈಮ್ ಬೇಕಾಗತ್ತೆ. ಯಾಕೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಮನಸ್ಸಿಗೆ ಸಮಾಧಾನ ಇದೆ ಇವಾಗ. ಒಂದು ರೀತಿ ಏನೋ ಒಂದು ಶಕ್ತಿ ನನ್ನ ಜೊತೆ ಇದ್ದಾಗ ಅನ್ನಿಸ್ತಾ ಇದೆ ನನಗೆ. ಇಡೀ ದಿನ ನಾನು ತುಂಬ ಫ್ರೆಶ್ ಆಗಿರ್ತೀನಿ. ಸೊ ಏನೋ ಒಂದು ಮಾತು ಒಬ್ರು ಹೇಳಿದ್ದು, ನಮ್ಮ ಕಷ್ಟವನ್ನು ಜನರ ಹತ್ರ ಹೇಳ್ಕೊಳೋಕ್ಕಿಂತ ಜನಾರ್ದನ ಹತ್ರ ಹೇಳ್ಕೊ ಅಂತ ಹೇಳಿದ್ದು, ಒಂದು ಹಿರಿಯರು ಹೇಳಿದ್ದು ಈ ಮಾತು ನನಗದು ಇವಾಗ ನಿಜ ಅನ್ನಿಸ್ತಾ ಇದೆ. ನನಗೇನಂತಹ ಕಷ್ಟ ನೋವು ಅಂತ ಅನ್ನೋದಕ್ಕಿಂತ ಅವನ ಜೊತೆ ಮಾತಾಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇವಾಗ. ರಾಯರ ಜೊತೆ ಮಾತಾಡ್ತೀನಿ, ಎಲ್ಲಮ್ಮನ ಜೊತೆ ಮಾತಾಡ್ತೀನಿ, ಅವ್ರ ಜೊತೆ ಹೇಳ್ಕೊಳ್ಳೋದೇ ಒಂದು ಖುಷಿ ನನಗೆ. ಸೊ ಅದಕ್ಕಾಗಿ ನನಗೆ ಇಷ್ಟು ಟೈಮ್ ಬೇಕಾಗತ್ತೆ. 3 ಗಂಟೆಗೆ ಅಥವಾ 4 ಗಂಟೆಗೆ ಎದ್ಬಿಟ್ಟು ಪೂಜೆಗೆಲ್ಲ ಮಾಡ್ಕೊಳೋದು. ಇವಾಗ ಸಂಡೇ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ತಿಂಡಿ ರೆಡಿ ಮಾಡಬೇಕಲ್ವ. ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಸಾಂಬಾರೆಲ್ಲ ಬಿಸಿ ಮಾಡಿಕೊಂಡು ಹಾಲು ಬಿಸಿ ಮಾಡಿಕೊಂಡು ಇವೆಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಮಾಡಿಟ್ಟು ನೆಕ್ಸ್ಟ್ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಮ್ಮ ದೇವಸ್ಥಾನದಲ್ಲಿ ಕೂಡ ಸ್ವಲ್ಪ ಪೂಜೆ ಎಲ್ಲ ಇರುತ್ತೆ. ಹಾಗಾಗಿ ಅಲ್ಲಿ ರೆಡಿ ಮಾಡ್ಕೊಡೋಕೆ ಹೋಗ್ತೀನಿ. ಅಲ್ಲಿ ಅಂತಂದರೆ ಸ್ವಲ್ಪ ಸಗಣಿ ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ
ವೇಣುಗೆ ಏನಾದರೂ ರೆಡಿ ಮಾಡ್ಕೊಳ್ಳೋದಿದ್ರೆ ಮಾಡಿಕೊಟ್ಟು ನೆಕ್ಸ್ಟ್ ಮನೆಗೆ ಬಂದು ನನ್ನ ಕೆಲಸನ ನಾನು ಮುಂದಿನದೇನಿದೆ ಅದನ್ನು ನೋಡ್ಕೋತೀನಿ. ಸೊ ಇದು ದೇವಸ್ಥಾನ ಬಾಗಿಲಿಗೆಲ್ಲ ರಂಗೋಲಿನ ಹಾಕ್ತಾ ಇದ್ದೀನಿ. ತುಂಬ ಎಷ್ಟು ಚೆನ್ನಾಗೇನು ನಂಗೆ ಬರಲ್ಲ ರಂಗೋಲಿ. ಓಕೆ, ಸೊ ಇವಿಷ್ಟು ನನ್ನ ಒಂದು ಪೂಜೆಯ ಲೋಗ್ ಅಂತ ಅನ್ಬೋದು. ಇದು ನಾನು ಪೂಜೆ ಮಾಡ್ಕೊಳ್ಳೋ ರೀತಿ, ಪೂಜೆ ಮಾಡ್ಕೊಳ್ಳೋ ವಿಧಾನ ತೋರಿಸಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ಲೋಗ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಮುಂದಿನ ಲೋಗಲ್ಲಿ ಸಿಗೋಣ. ಬಾಯ್ ಬಾಯ್.